ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆನೆದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಸೇಫಾಗಿ ಡೆಲ್ಲಿಗೆ ರೀಚ್ ಆದ್ವಿ ಅಂತ ಹೇಳಿದೆ. ಅಲ್ಲಿಂದ ಮನೆಗೆ ರೀಚ್ ಆಗೋವರೆಗೂ ಏನೇನಾಯಿತು ಅಂತ ಈ ವಿಡಿಯೋಲಿ ಕಂಟಿನ್ಯೂಷನ್ ಇರುತ್ತೆ. ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಆಚೆ ಬಂದು, ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡೋದು ಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ರೂಮ್ ಬುಕ್ ಮಾಡೋಕ್ಕೆ ಅಂತ ನೋಡಿದ್ವಿ. ಟ್ರಸ್ಟ್ ಮೀ ಗೈಸ್, ಈ ಡೆಲ್ಲಿಗಿಂತ ನಮ್ಮ ಬ್ಯಾಂಗ್ಳೂರ್ ಮತ್ತು ಮೈಸೂರು 1000 ಪಟ್ಟು ಮೇಲಿದೆ. ಸ್ಪೆಷಲಿ ಏರ್ಪೋರ್ಟ್ ಅಕ್ಕಪಕ್ಕ ಇರೋ ಪ್ರತಿಯೊಂದೂ ಸ್ಕ್ಯಾಮೇ. ಕ್ಯಾಬಿಂದ ಹಿಡಿದು ಹೋಟೆಲ್ ಬುಕಿಂಗ್ ವರ್ಗು ಎಲ್ಲರೂ ಸ್ಕ್ಯಾಮ್ ಮಾಡ್ತಾರೆ. ನಾವು ಏರ್ಪೋರ್ಟ್ ಇಂದ ಆಚೆ ಬಂದು ಗೋ ಐ ವಿಲ್ ಬೋಲಿ ದಿ ಕ್ಯಾಪಿಟಲ್ ಅನ್ನೋ ಒಂದು ಹೋಟೆಲ್ ನ ಬುಕ್ ಮಾಡಿದ್ವಿ. ಆ ಹೋಟೆಲ್ಗೆ ಹೋಗೋಕ್ಕೆ ಏರ್ಪೋರ್ಟ್ ಇಂದ ಜಸ್ಟ್ 10-15 ಮಿನಿಟ್ಸ್ ಅಷ್ಟೇ. ಅದಕ್ಕೆ 1200 ಕೇಳಿದ್ರು. ಅಂಡ್ ಹೋಟೆಲ್ ಅಷ್ಟೇ ಒನ್ ಡೇ ಒನ್ ನೈಟ್ ಬುಕ್ ಮಾಡಿದ್ದಕ್ಕೆ 4500 ಸಮಥಿಂಗ್ ಏನೋ ಆಯ್ತು. ಬುಕ್ ಮಾಡಬೇಕಾದ್ರೆ ಆ್ಯಪ್ ಅಲ್ಲಿ ರೂಮ್ ಫೋಟೋಸ್ ಈ ತರ ಇದೆ, ಆರಾಮಾಗಿ ಸ್ಟೇ ಮಾಡಿ ರೆಸ್ಟ್ ಮಾಡಿ ಹೋಗೋಣ ಅಂತ ಅನ್ಕೊಂಡು ಬುಕ್ ಮಾಡಿದೆ. ಬಟ್ ರಿಯಾಲಿಟಿ ಅಲ್ಲಿ ಹೋದ್ಮೇಲೆ ನಮಗೆ ರೂಮ್ ನೋಡಿ ಶಾಕ್ ಆಯಿತು. ಯಾವ ಲೋಕಲ್ ಹೋಟೆಲಲ್ಲೂ ಈ ಥರ ಇರಲ್ಲ, ಈ ಥರ ಇದೆ ಹೋಟೆಲ್. ಹೈಜೀನ್ ಇಲ್ಲ, ತುಂಬ ಬ್ಯಾಡ್ ಸ್ಮೆಲ್ಲು, ಬ್ಲ್ಯಾಂಕೆಟ್ ಎಲ್ಲ ಸಿಕ್ಕಾಬಟ್ಟೆ ಕೊಳೆ ಆಗಿದೆ. ನಮಗಂತೂ ಒಂದು ನಿಮಿಷ ಮಲ್ಗಕ್ಕೆ ಮನ್ಸು ಬಂದಿಲ್ಲ. ನಾವು ಬೇರೆ ಕಡೆ ರೂಮ್ ಮಾಡ್ಕೋತೀವಿ, ರೀಫಂಡ್ ಮಾಡಿ ಅಂದರೆ ರೀಫಂಡ್ ಮಾಡೋಕ್ಕೂ ಅವ್ರು ರೆಡಿ ಇರಲಿಲ್ಲ. ಇನ್ನೇನು ಮಾಡೋದು, ನೈಟು 10 o'clock ಬೇರೆ ಆಗಿಬಿಟ್ಟಿದೆ, ತುಂಬ ಲಗೇಜ್ಗಳು ಇದೆ, ಇದನ್ನು ತೊಗೊಂಡು ಬೇರೆ ಹೋಟೆಲ್ಗೆಲ್ಲ ಸುತ್ತಕ್ಕಾಗಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟೇ ಮಾಡ್ಕೊಂಡ್ವಿ. ಬಟ್ ಟ್ರಸ್ಟ್ ಮೀ, ಈ ಹೋಟೆಲಲ್ಲಿ ಮೋರ್ ದೆನ್ 3 hours ಇರೋಕ್ಕೆ ಆಗಲಿಲ್ಲ. ಹೈಜೀನ್ ಇಲ್ಲದೆ ಸಖತ್ ಬ್ಯಾಡ್ ಸ್ಮೆಲ್ಲಿಂದ 2 ದಿನಕ್ಕೆ ಅಂತ ಬುಕ್ ಮಾಡಿದ್ದು ನಾವು 3 hourಗೆ ಚೆಕ್ಔಟ್ ಆಗಿ ಆಚೆ ಬಂದ್ವಿ. ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ 3 hours ಫ್ಲೈಟು. ನಾವಿಲ್ಲಿ ಈ ಥರ ಕಷ್ಟಪಡೋ ಬದಲು ಡೈರೆಕ್ಟ್ ಫ್ಲೈಟ್ ತೊಗೊಂಡು ಬ್ಯಾಂಗ್ಳೂರಿಗೆ ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ತುಂಬ ರಿಗ್ರೆಟ್ ಫೀಲ್ ಆಯಿತು. ಯಾರ್ಯಾರು ನಮ್ಮ ಥರ ಕನೆಕ್ಟಿಂಗ್ ಫ್ಲೈಟ್ ತೊಗೋತಾ ಇದ್ದೀರಾ, ಆದಷ್ಟು ಸ್ಟೇ ಮಾಡದೇ ಇರೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಇಟ್ಸ್ ಫುಲ್ ಆಫ್ ಸ್ಕ್ಯಾಮ್. ನನಗಂತೂ ಪ್ರೆಗ್ನೆನ್ಸಿ ಇರೋದಕ್ಕೆ, ಅದರಲ್ಲೂ ಲಾಸ್ಟ್ ಟ್ರಿಮಿಸ್ಟರಲ್ಲಿರೋದಕ್ಕೆ, ಟ್ರಾವೆಲ್ ಮಾಡಿದ್ದಕ್ಕೆ ತುಂಬ ಕೈಕಾಲು ಸ್ವೆಲ್ಲಿಂಗ್ ಎಲ್ಲ ಬಂತು ಮತ್ತು ಲೋವರ್ ಬ್ಯಾಕ್ ಪೇಯ್ನ್ ಇತ್ತು. ಸ್ಟಿಲ್ ನನಗೆ ಆ ಹೋಟೆಲಲ್ಲಿ ಸ್ಟೇ ಆಗೋಕ್ಕಾಗಿಲ್ಲ ಅಂತ ನೈಟ್ 2 o'clockಗೆ ಚೆಕ್ಔಟ್ ಆಗಿ ಮತ್ತೆ ಬ್ಯಾಂಗ್ಳೂರ್ ಫ್ಲೈಟ್ 4:30 ಇತ್ತು ಅಂತ ಅದನ್ನು ಕ್ಯಾಚ್ ಮಾಡೋಕ್ಕಂತ ಮತ್ತೆ ಏರ್ಪೋರ್ಟಿಗೆ ವಾಪಸ್ ಬಂದ್ವಿ. ಡೆಲ್ಲಿಲಿ ಹೋಟೆಲ್ ಸರ್ವಿಸ್, ಕ್ಯಾಬ್ ಸರ್ವಿಸ್ ಎಲ್ಲ ವೆರಿ ಡಿಸಪಾಯಿಂಟೆಡ್. ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ. ಮತ್ತೆ ಚೆಕ್ ಇನ್ ಆಗಿ ಲಗೇಜ್ ಎಲ್ಲ ಕೊಟ್ಟು ಇಮಿಗ್ರೇಷನ್ ಮುಗಿಸಿ ಬೋರ್ಡಿಂಗ್ ಆದ್ವಿ. ಇಲ್ಲಿಂದ ನಮಗಿದ್ದು ಏರ್ ಇಂಡಿಯಾ ಫ್ಲೈಟು. ಸೊ ಮತ್ತೆ 3 hours ಟ್ರಾವೆಲ್ ಮಾಡಬೇಕು ಫ್ಲೈಟಲ್ಲಿ. ಓ ಮೈ ಗಾಡ್, ರಿಯಲಿ ನಂಗೆ ತುಂಬ ಟಯರ್ಡ್ ಅನ್ನಿಸ್ತು ಅವತ್ತು. ಹೆಂಗೋ ಧೈರ್ಯ ಮಾಡಿ ಆಯಿತು ಅಂತ ಅಂದ್ಕೊಂಡು ಫ್ಲೈ ಮಾಡೋಕ್ಕೆ ರೆಡಿ ಆದ್ವಿ. ಪ್ರೀವಿಯಸ್ ಡೇಸು 3-4 ಡೇಸ್ ಅಂತಲೇ ನಿದ್ದೆ ಬಂದಿರಲಿಲ್ಲ. ತುಂಬ ಮಿಸೈಲ್ ಸೌಂಡ್ಸು, ಟಿಕೆಟ್ ಕ್ಯಾನ್ಸಲ್ ಆಗೋದು, ರೀಬುಕ್ ಆಗೋದು, ಇದಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಂಡು 3-4 ಡೇಸಿಂದ ನಿದ್ದೆ ಮಾಡಿರಲಿಲ್ಲ. ಸೊ ಇದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಆಗಿರೋದ್ರಿಂದ ಒಳ್ಳೆ ನಿದ್ದೆ ಮಾಡ್ಕೊಂಡು ಬಂದ್ವಿ. ನಮಗೆ ಅದಕ್ಕಾಗಿ ಅಷ್ಟೊಂದು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇಂಡಿಯಾಗೆ ಸೇಫಾಗಿ ರೀಚ್ ಆದ್ವಿ ಅನ್ನೋ ಒಂದು ನೆಮ್ಮದಿಯಿಂದನೇ ನಮಗೆ ನಿದ್ದೆ ಬಂತು ಅಂತ ಅನಿಸುತ್ತೆ. ಹಂಗೂ ಹಿಂಗೂ 3 hours ಫ್ಲೈಟ್ ಮುಗಿಸಿ ನಾವು ರೀಚ್ ಆದ್ವಿ ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಒಂದು ದೊಡ್ಡ ನಿಟ್ಟುಸಿರು ಬಿಡೋ ಥರ ಫೀಲ್ ಆಯಿತು. ಇಲ್ಲಿನೂ ನಮಗೆ ಸಿಕ್ಕಾಬಳೆ ಟಯರ್ಡ್ ಆಗಿದ್ದರಿಂದ ಈ ಥರ ವೆಹಿಕಲ್ ಸಪೋರ್ಟ್ ತೊಗೊಂಡು ಲ್ಯಾಂಡಿಂಗ್ ಲ್ಯಾಂಡಿಂಗಿಂದ ಲೆಗೇಜ್ವರೆಗೂ ಡ್ರಾಪ್ ತೊಗೊಂಡ್ವಿ. ಆ್ಯಂಡ್ ಲುಕ್ ಅಟ್ ಹಿಯರ್ ಗೈಸ್, ದ ಬ್ಯೂಟಿ ಆಫ್ ಬೆಂಗಳೂರು ಏರ್ಪೋರ್ಟ್. ಗ್ರೀನರಿ ಗ್ರೀನರಿ ಗ್ರೀನರಿ. ನಮ್ಮೂರಿಗೆ ರೀಚ್ ಆದ್ವಿ ಅನ್ನೋ ಒಂದು ಖುಷಿನೇ ಬೇರೆ ಥರ ಇತ್ತು. ನಾವು ಬ್ಯಾಂಗ್ಳೂರ್ ಲ್ಯಾಂಡ್ ಆದಾಗ ಅರೌಂಡ್ 7 o'clock ಆಗಿತ್ತು. ಸೊ ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಇನ್ನೂ ಒಂದು ಬಸ್ ಕ್ಯಾಚ್ ಮಾಡಬೇಕು ಮಂಡ್ಯಗೆ. ಅದು ಐರಾವತ ಬಸ್ಸು. ಸೊ ಇಲ್ಲಿಂದ ಏರ್ಪೋರ್ಟಿಂದನೂ ಮಂಡ್ಯಗೆ 3 hours ಟ್ರಾವೆಲ್ಲು. ಹಂಗೆ ಆಲ್ರೆಡಿ ಸಿಕ್ಕಾಬಡೆ ಟಯರ್ಡ್ ಆಗಿದೆ, ಕಾಲೆಲ್ಲ ಸ್ವೆಲ್ಲಿಂಗ್ ಇದೆ. ಬಟ್ ನೋ ಆಪ್ಷನ್, ನಾವು ಹೋಗಲೇಬೇಕು. ಏರ್ಪೋರ್ಟ್ ಪ್ರೊಸೀಜರ್ಸ್ಗಳೆಲ್ಲ ಮುಗಿಸ್ಕೊಂಡು ಏರ್ಪೋರ್ಟಿಂದ ಆಚೆ ಬಂದ್ವಿ. ಏರ್ಪೋರ್ಟ್ದು ಬೇಸ್ಮೆಂಟ್ 2 ಅಲ್ಲಿ ಬಸ್ ಸ್ಟಾಪ್ ಇದೆ. ಸೊ ಸಿಟಿ ಒಳಗಡೆ ಹೋಗೋರು ಮತ್ತು ಮಂಡ್ಯ ಮೈಸೂರು ಆ ಕಡೆ ಹೋಗೋರಿಗೆಲ್ಲ ಇಲ್ಲೇ ಬಸ್ ಬರೋದಂತೆ. ಸೊ ನಾವು ಮೈಸೂರು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅರೌಂಡ್ 8:30ಗೆ ಬಸ್ ಇತ್ತು. ಸೊ ಮೈಸೂರು ಬಸ್ ಹತ್ತಿ ನಾವು ಮಂಡ್ಯ ಹೋಗಲ್ಲ, ಇನ್ನು ಮದ್ದೂರ್ ಹತ್ರನೇ ಇಳ್ಕೊಂತೀವಿ. ಸೊ ಆಫ್ಟರ್ 1 long year ನಾವು ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಇದ್ದೀವಿ. ನಮ್ಮ ಐರಾವತ ಬಸ್ಸಲ್ಲಿ ನಮ್ಮ ಕರ್ನಾಟಕ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಅವ್ರದ್ದು ಸ್ನ್ಯಾಕ್ಸ್, ಕುಕ್ಕೀಸು ಮತ್ತು ವಾಟರ್ ಬಾಟಲ್ಲು, ಮಿಲ್ಕ್ ಎಲ್ಲನೂ ಫ್ಲೈಟಲ್ಲಿ ಊಟ ಕೊಡೋರ ಥರ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು. ಇದೆಲ್ಲ ಅಪ್ಡೇಟ್ ಆಗಿದೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಂತ. ನಾನು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಈ ಥರ ಸರ್ವಿಸ್ ಇರಲಿಲ್ಲ. ಇವಾಗ ಈ ಥರ ಒಂದು 3-4 months ಈ ಥರ ಕೊಡ್ತಾ ಇದ್ದಾರಂತೆ. ಸೊ ಇದನ್ನೆಲ್ಲ ನೋಡಿ ನಂಗೆ ಖುಷಿ ಆಯಿತು. ಹಂಗೂ ಹಿಂಗೂ ಕೊನೆಗೂ ಮದ್ದೂರು ರೀಚ್ ಆದ್ವಿ. ಮದ್ದೂರಲ್ಲಿ ನನ್ನ ತಮ್ಮ ಕಾರ್ ಹಾಕ್ಬಿಟ್ಟು ಅವನು ವರ್ಕ್ಗೆ ಹೋಗಿದ್ದ. ಸೊ ಆ ಕಾರ್ನ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಸೊ ನಮ್ಮವರು ಬಂದು ಮಳವಳ್ಳಿ ಹತ್ರ ಕಿರ್ಗಾವಲ್ ಹತ್ರ ಇನ್ನೊಂದು ಪುಟ್ಟ ಹಳ್ಳಿ, ದೊಡ್ಡೇಗೌಡನ ಕೊಪ್ಪಳು, ಮತ್ತು ನನ್ನ ಹಸ್ಬೆಂಡ್ ಅವರು ಹೆಗ್ಗೂರು ಅಂತ. ಸೊ ಇವತ್ತು ಊರಿಗೆ ಬಂದಿದ್ದ ದಿನ ನನ್ನ ಹಸ್ಬೆಂಡಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ನಡೀತಾ ಇತ್ತು. ಸೊ ಅವರಿಗೆ ಮಧ್ಯ ಎಲ್ಲ ಮೀಟಿಂಗ್ಗಳಿಗೆ ಜಾಯ್ನ್ ಆಗ್ತಾನೆ ಇದ್ರು. ರೋಡಲ್ಲೆಲ್ಲ ಸ್ಟಾಪ್ ಮಾಡಿಕೊಂಡು ಮೀಟಿಂಗ್ ಜಾಯ್ನ್ ಆಗಿ ಕೊನೆಗೂ ಮನೆಗೆ ರೀಚ್ ಆಗಿದ್ದು 1 ಗಂಟೆ.
ಮಿಸೈಲ್ಸು, ಬಾಂಬ್ ಸೌಂಡು ಮತ್ತು ಈ ಫ್ಲೈಟ್ ಟಿಕೆಟ್ಸ್ ಕ್ಯಾನ್ಸಲ್ಲು, ರೀಸ್ಕೆಡ್ಯೂಲು, ಈ ಟೆನ್ಷನ್ಗಳ ಮಧ್ಯೆ ಊರಿಗೆ ಬಂದಿದ್ದ ಖುಷಿಗೆ ಉದ್ದಕ್ಕೂ ಹಾಡು ಹೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮೂರು ಚಂದ, ನಮ್ಮೂರು ಅಂದ ಅಂದ್ಕೊಂಡು. ಸೊ ಇಷ್ಟೊಂದು ಕಷ್ಟಪಟ್ಕೊಂಡು ಹಾಡಿಕೊಂಡು ಕೊನೆಗೂ ನಮ್ಮ ಮನೆಗೆ ನಾವು ರೀಚ್ ಆದ್ವಿ. ಸೊ ನಮ್ಮ ಮನೆಯಲ್ಲಿ ನಾವು ಬಂದು 1 ವರ್ಷ ಆಗಿತ್ತು. ಆ್ಯಂಡ್ ಈ ಸಲ ವಿಸಿಟ್ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು, ಬಿಕಾಸ್ 3 ಜನ ಬರ್ತಾ ಇದ್ದೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ಲಾಂಗ್ ಟ್ರಾವೆಲ್ ಮಾಡಿದ್ವಿ ಅಂತ ನಮ್ಮ ಮನೇಲಿ ಆರತಿ ಎಲ್ಲ ಮಾಡಿ ವೆಲ್ಕಮ್ ಮಾಡಿಕೊಂಡ್ರು. ಇನ್ನು ನಾನು ಬಂದಿದ್ದ ಟೈಮಲ್ಲಿ ನಮ್ಮೂರು ಹಳ್ಳಿ ಆಗಿರೋದ್ರಿಂದ ಅಕ್ಕಪಕ್ಕದ ಮನೆಯವರೆಲ್ಲರೂ ಬಂದು ಹೇಗಿದೆಯಾ, ಇವಾಗ ಎಷ್ಟು ತಿಂಗಳಾಯಿತು, ಹೆಂಗೆ ಬಂದ್ರಿ, ಆರಾಮಾಗಿದ್ದೀರಾ ಅಂತೆಲ್ಲ ತುಂಬ ವಿಚಾರಿಸ್ತಾ ಇದ್ರು. ಮನೆ ಒಳಗೂ ಹೋಗೋಕ್ಕೆ ಬಿಡದೆ. ಇಬ್ಬಿಬ್ಬರೇ ಇದ್ದಿದ್ದು ನಮಗೆ ನಮ್ಮೂರು, ನಮ್ಮ ಜನ ಅಂತ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇನ್ನು ಅಷ್ಟು ದೂರದಿಂದ ಹಸ್ಕೊಂಡೆಲ್ಲ ಬಂದಿರ್ತೀವಿ ಅಂತ ನಾವು ಬರೋ ಅಷ್ಟರಲ್ಲಿ ನಮಗೆ ಭರ್ಜರಿ ಭೋಜನಗಳು ರೆಡಿಯಾಗಿದ್ದವು. ಆ್ಯಂಡ್ ತುಂಬಾ ಹಸುವಾಗಿದ್ದು ಕೂಡ. ಆ್ಯಂಡ್ ಸೀರಿಯಸ್ಲಿ ಈ ಲಾಂಗ್ ಟ್ರಾವೆಲಿಂದ ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ನನಗೆ 2 ಡೇಸ್ ಬೇಕಾಗಿದೆ. ಕಾಲ್ದು ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿ ನನಗೆ ಬ್ಯಾಕ್ ಟು ನಾರ್ಮಲ್ ಆಗೋಕ್ಕೆ ಸಿಕ್ಕಾಪಟ್ಟೆ ಬ್ಯಾಕ್ ಪೈನು, ಫುಲ್ಲು ಕಾಲು, ಫೇಸ್, ಕೈ ಎಲ್ಲ ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಬಂದಿತ್ತು. ಮನೆಗೆ ಬಂದಮೇಲೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಂತ ತುಂಬ ಜನ ಇದ್ದರು. ಅಜ್ಜಿಯಂದಿರು, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಅಂತ ತುಂಬ ಜನ ಇದ್ದರು. ಸೊ ನನಗಂತೂ ಕಂಪ್ಲೀಟ್ ಬೆಡ್ ರೆಸ್ಟ್ ಆಗಿದೆ 2 ಡೇಸು. ಅದಾದಮೇಲೆ ನಾನು ಬ್ಯಾಕ್ ಟು ನಾರ್ಮಲ್ ಆಗಿದ್ದು. ಇದಾಗಿತ್ತು ನಾವು ಡೆಲ್ಲಿಯಿಂದ ನಮ್ಮ ಮನೆಗೆ ರೀಚ್ ಆಗಿದ್ದ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, share and comment guys.